ಮಾಡಿದ್ದೀವಿ. ಅವರು ನಾವು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ. ಮನುಷ್ಯ ಬೀಜ ಕಂಪ್ನಿ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮ ಮಂಜಣ್ಣವರು ಸುಮಾರು 70-80 ಕೇಸ್ ಬಿದ್ದು ಸುಮಾರು ತಿಂಗಳಗಟ್ಟಲೆ ಜೈಲು ಪರಾಪರ ಅರ್ಧ ಜೈಲ್ದಾಗ ಅನುಭವಿಸಿ ಬಂದರು. ಯಾರಿಗೋಸ್ಕರ? ಆ ಸ್ವಾರ್ಥಕ್ಕಲ್ಲ, ರೈತರ ಪರವಾಗಿ ಹೋರಾಟ ಮಾಡಿದ್ರು. ಲಾಟ್ರಿ ನಿಷೇಧ ಒಂದಕ್ಕೆ ಲಾಟ್ರಿಗಳು ಮಾಡ್ಬೇಕಾದ್ರೆ ರೈತರಿಗೆ ಸಮಸ್ಯೆ ಆಗತ್ತೆ. ಅದನ್ನ ಹೊಡೆದಾಕಿದ್ಕೋ ಕೇಸು. ಪೊಲೀಸ್ ಎಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅದಕ್ಕೋದು ಕೇಸು. ಉದಾಹರಣೆಗೆ ಇಲ್ಲಿ ಜಗಳೂರು ತಾಲೂಕಲ್ಲಿ ಗೌಡಗನಹಳ್ಳಿ ಅಂತ ಬರುತ್ತೆ. ಒಂದು ವರ್ಷದ ಕೆಳಗೆ ಆ ಗ್ರಾಮದಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಸುಮಾರು 70-80 ವರ್ಷದಿಂದ ಸುಮಾರು 30 ಜನ ಸಾಗುವಳಿ ಮಾಡ್ತಕ್ಕಂಥ ರೈತರು, ಆ ರೈತರ ಜಮೀನು ಒಕ್ಕಲಿ ಬಿಡಿಸಿ ಫಾರೆಸ್ಟ್ ಅರಣ್ಯ ಇಲಾಖೆಯವರು JCP ತಂದು DC SP ರಿಸರ್ವ್ ಅಂತ ಬಂದು ನಿಲ್ಲಿಸಿದ್ರೆಲ್ಲ ಪೂರ್ತಿ. ನಾವು ಅವ್ರ ನೇತೃತ್ವದಲ್ಲಿ ತಾಲೂಕು ಕಮಿಟಿ, ಜಿಲ್ಲಾ ಕಮಿಟಿ ಎಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಇವತ್ತು ಹೋರಾಟ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಂದಿರ್ತಕ್ಕ ಕೆಲವು ಮುಖಂಡರಿಗೆ ಗೊತ್ತು, ನಮ್ಮ ಕಾನೆಕಟ್ಟೆ ಹೈವೇ ರೋಡ್ ಬಂದ್ ಮಾಡಿದ್ರು, ಜೀಪ್ ಬಂದು ಅರೆಸ್ಟ್ ಮಾಡಿದ್ರು, ತಗೊಂಡು ಗಡಿಬೇಕಟ್ಟ ಪೊಲೀಸ್ ಸ್ಟೇಷನ್ಗೆ ಇಟ್ಟು ಬೆಳಿಗ್ಗೆ ಸಾಯಂಕಾಲದವರೆಗೂ. ಯಾರಿಗೋಸ್ಕರ? ನಮ್ಗೆ ಯಾವ ಬಂದು ರೈತರ ಸಮಸ್ಯೆಗೋಸ್ಕರ ಮಾಡಿ ಸಾಯಂಕಾಲ ಬಂದು ಮರಿಬಿಡ್ತಾರೆ. ಹೌದಾ? ದಯವಿಟ್ಟು ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರಿ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ. ಜೊತೆಗಿದ್ದೆಲ್ಲ ಹೋರಾಟ ಮಾಡೋಣ. ಮತ್ತು ಯಾವುದೇ ಒಂದು ಆಫೀಸ್ ಆಗಿರ್ಬೋದು, ಕರೆಂಟ್ ಆಫೀಸ್ ಆಗಿರ್ಬೋದು, ಕರೆಂಟಿನ ಸಮಸ್ಯೆ ಇತ್ತು. ಇವತ್ತಿನ ದಿವಸ ಯಾವತ್ತೂ ಆ ಕರೆಂಟ್ ಪಂಪ್ ಸೆಟ್ಗಳಿಗೆ ಮೀಟ್ರ್ ಹಾಕ್ತಿದ್ರು. ನಾವು ರೈತ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಇದು ಮಾಡಿದಾಗ ಮೀಟ್ರ್ಗಳೆಲ್ಲ ತೆಗೆದ್ರು. ಕೆಲವು ಹಳ್ಳಿಗಳಲ್ಲಿ ಮೀಟ್ರ್ಗಳು ಹಾಕ್ತಿದ್ರು, ಪ್ಯಾಕೇಜ್ ಜೊತೆ ಅದಕ್ಕೂ ಮೀಟ್ ಹಾಕಕ್ಕೆ ಬಂದ್ರೆ ಅವನು ಕೂಡ ನಾವು ತೆರವುಗೊಳಿಸಿದ್ದೀವಿ. ಅವನು ನಂಬರ್ ಅಲ್ಲಿ ಕಟ್ ಮಾಡಿ ಇವತ್ತು ನಾವು ಬಿಲ್ ಕಟ್ಟಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಇವತ್ತು ಕೆಲವೊಂದು ಗ್ಯಾರಂಟಿಗಳು ಕೊಡ್ತಾರೆ. ಯಾರು ದುಡ್ಡು? ಅದು ನಮ್ಮ ತೆರಿಗೆ ದುಡ್ಡು, ನಮ್ಮ ಇದರಿಂದ ಮಾಡ್ಕೊಂಡು ನಮಗೆ ಸಾಲ ಮಾಡಿ ನಮಗೆ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ ಕೇಳ್ರಿ, ತಾವೆಲ್ಲರೂ. ನಾನು ಹೆಚ್ಚಿನದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮತ್ತು ಸಂಘಟನೆ ಮಾಡಿದ್ದು ಇಷ್ಟ ತಟ್ಟು ಸಂಘಟನೆ ಮಾಡಿದ್ದೀರಿ. ದಯವಿಟ್ಟು ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ತಾವೆಲ್ಲರೂ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಎಲ್ಲ ಊರಲ್ಲಿ ಅಣ್ಣ ತಮ್ಮಗಳಾಗಿ ಒಗ್ಗಟ್ಟಿಂದ ಎದುರಿಸೋಣ. ಕೆಲವೊಂದು ಆ ಟ್ಯಾಕ್ಟಲ್ಲಿ ಕೆಲವು ಫೈನಾನ್ಸಲ್ಲಿ ಖಾಸಗಿ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡಿರ್ತಾರೆ, ಹಣ ಕಟ್ಟೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಬಂದು ಅವರು ಸೀಟ್ ಮಾಡೋಕ್ಕೆ ಬರ್ತಾರೆ. ಆವಾಗ ತಾವೆಲ್ಲ ಒಗ್ಗಟ್ಟಾಗಿ ಅವ್ರನ್ನ ಎದುರಿಸಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರ ಮುಖಂಡ ತಗೋಗಿ ಅವ್ರಿಗೊಂದು ಪರಿಹಾರ ಕೊಡತಕ್ಕಂಥ ಕೆಲಸಗಳು ಮಾಡಬೇಕು. ದಯವಿಟ್ಟು ಯಾರು ಇದರಲ್ಲಿ ಬೇಜವಾಬ್ದಾರಿ ದಯವಿಟ್ಟು ತಿಳ್ಕೊಬೇಡ್ರಿ. ನಾವೆಲ್ಲ ಒಗ್ಗಟ್ಟಾಗೋಣ. ಮುಂದಿನ ದಿನಗಳಲ್ಲಿ ನಾನು ಆಗಲೇ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗ ಏನು ಸುಮಾರು ಒಂದು 18-20 ಹಳ್ಳಿಗಳಲ್ಲಿ ಸಂಘಟನೆ ನಾವು ಕೂಡ್ಲಿಗಿ ತಾಲೂಕು ಮಾಡಿದ್ದೀವಿ. ಸುಮಾರು ಒಂದು 20-25 ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಮೀಟಿಂಗ್ ಮಾಡಿ ಎಲ್ಲ ಒಂದು ಸಭೆ ಕರೀತಾರೆ. ನಾವು ಅತಿ ಶೀಘ್ರದಾಗೆ ಈ ಒಂದು ವಾರದೊಳಗೆ ಕೂಡ್ಲಿಗಿ ತಾಲೂಕಲ್ಲಿ ಇಲ್ಲಿ ಬಂದಿರತಕ್ಕಂಥ ರಂಗನಾಥಹಳ್ಳಿ ಮತ್ತು ಕ್ಯಾಸಿಕೆರೆ ಮತ್ತು ಹೈಗ್ಳ ಮಲ್ಲಾಪುರ ಮತ್ತು ಎಲ್ಲ ಪದಾಧಿಕಾರಿಗಳೆಲ್ಲರೂ ದಯವಿಟ್ಟು ಸೇರಿದ್ದೀರಾ. ಇನ್ನು ಕೆಲವೇ ಒಂದು ವಾರದೊಳಗೆ ಬೃಹತ್ ಸಮಾವೇಶ ಕೂಡ್ಲಿಗಿ ತಾಲೂಕಲ್ಲಿ ಹಮ್ಮಿಕೋಬೇಕು. ಎಲ್ಲ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬೇಕು. ಯಾವುದೇ ಅಧಿಕಾರಿಗಳು, ಸರ್ಕಾರಿ ಕಚೇರಿಗಳು ಇವತ್ತು ತಮ್ಮ ಊರಾಗ ಬರ್ಬೇಕಂತಂದರೆ ರೈತ ಸಂಘಟನೆ ಎಲ್ಲಿದಪ್ಪ, ಯಾರಿದ್ದಾರೆ ಅಧ್ಯಕ್ಷ, ಪದಾಧಿಕಾರಿ ಕೇಳಿ ಬರಬೇಕು. ಆ ರೀತಿ ನೀವೆಲ್ಲ ಒಗ್ಗಟ್ಟಾಗಿರಬೇಕು. ನಿಮಗೆಲ್ಲ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಮುಂದಿನದಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ದಾರೆ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.